ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೆ ರಿಷತಿ ಅಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಶ್ವ ವಸು ನಾಮಕ ನೂತನ ಸಂವತ್ಸರದ ಹಾರ್ದಿಕ ಶುಭಾಶಯಗಳು, ಯುಗಾದಿಯ ಶುಭಾಶಯಗಳನ್ನು ತಿಳಿಸ್ತಾ, ಯುಗಾದಿ ಅಂದ ತಕ್ಷಣ ದ್ವಾದಶ ರಾಶಿಗಳ ಶುಭಾಶುಭ ಫಲಗಳಲ್ಲಿ ಆದಾಯ ವ್ಯಯವನ್ನು ನೋಡ್ತಕ್ಕಂಥ ಪದ್ಧತಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಮ ರಾಶಿಯ 2025-26ನೇ ಇಸ್ವಿಯ ವಿಶ್ವ ವಸು ನಾಮಕ ಸಂವತ್ಸರದ ನೂತನ ಸಂವತ್ಸರದ ಆದಾಯ ವ್ಯಯವನ್ನು ನೋಡೋಣ ಬನ್ನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಂದಿರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಧನಿಷ್ಠ ನಕ್ಷತ್ರದ 3ನೇ ಪಾದ, 4ನೇ ಪಾದ ಹಾಗೂ ಶತಭಿಷ ನಕ್ಷತ್ರದ 4 ಪಾದಗಳು ಹಾಗೂ ಪೂರ್ವಭಾದ್ರ ನಕ್ಷತ್ರದ ಮೊದಲ 3 ಪಾದಗಳು ಕುಂಭರಾಶಿಯವರದ್ದಾಗಿರುತ್ತದೆ. ವಿಶ್ವವಸುನಾಮ ಸಂವತ್ಸರದಲ್ಲಿ ಕುಂಭರಾಶಿಯವರ ಆದಾಯ ವ್ಯಯಗಳು, ಗೌರವ ಮರ್ಯಾದೆಗಳು ಹಾಗೂ ಅವಮಾನ ಎಷ್ಟು ಅಂಕಗಳಿದೆ ಅನ್ನುವಂಥದ್ದನ್ನು ಖಂಡಿತವಾಗಿ ನೋಡೋಣ. ಈಗ ಅದಕ್ಕೂ ಮೊದಲು ಬಹಳ ಪ್ರಮುಖವಾಗಿ ಶನಿ ಸಂಚಾರ ನಿಮ್ಮ ರಾಶಿಗಿಂದ ಒಂದು ಪ್ಲಸ್ ಪಾಯಿಂಟ್ ಏನಂದರೆ 7.5 ದೊಡ್ಡ ಪ್ರಮಾಣ 2 ಭಾಗಗಳು 5 ವರ್ಷಗಳ 7.5 ಮುಕ್ತಾಯ ಮಾಡಿದ್ದೀರಾ. ಜನ್ಮ ಶನಿ ಮುಕ್ತಾಯವಾಗ್ಬಿಟ್ಟಿದೆ ನಿಮಗೆ. ಇನ್ನು ಕುಟುಂಬ ಸ್ಥಾನದಲ್ಲಿ 2ನೇ ಮನೆಯಲ್ಲಿ, ನಿಮ್ಮ ರಾಶಿಗಿಂದ 2ನೇ ಮನೆಯಲ್ಲಿ ಶನಿ ಇರ್ತದೆ. ಇನ್ನೊಂದು 2.5 ವರ್ಷಕ್ಕೆ ನಿಮಗೆ 7.5 ಮುಗಿದು ಹೋಗ್ತದೆ. ಗುರುಬಲ ಆರಂಭವಾಗಲಿದೆ, ಅದನ್ನು ಒಂದು ಪ್ಲಸ್ ಪಾಯಿಂಟ್ ನಿಮಗೆ. ಯಾಕೆ ಅಂತಂದರೆ ಮೇಯಿಂದ ಆಚೆಗೆ ನಿಮಗೆ ಗುರುಬಲ ಆರಂಭವಾಗಲಿದೆ. ಇನ್ನು ಮೇಯಿಂದ ಆಚೆಗೆ ನಿಮ್ಮ ರಾಶಿಗೆ ರಾಹು ಬರ್ತಾನೆ, ಸಪ್ತಮಕ್ಕೆ ಕೇತು ಸಹ ಬರ್ತಾನೆ. ಸೊ ರಾಹು ಕೇತುಗಳು ನಿಮ್ಮ ರಾಶಿಯಲ್ಲಿ ರಾಹು, ಸಪ್ತಮದ ಕೇತು ಇನ್ನೊಂದು 2 ತಿಂಗಳ ನಂತರ. ನವೆಂಬರ್ ಡಿಸೆಂಬರಲ್ಲಿ ನಿಮಗೆ ಗುರುಬಲನೂ ಇರಲ್ಲ, 1-2 ತಿಂಗಳು ಇರಲ್ಲ ನಿಮಗೆ. ಸೊ ಇದೆಲ್ಲದನ್ನು ಸಹ ಗಮನಿಸಿಕೊಂಡು ಆದಾಯ ವ್ಯಯ ಈ ಒಂದು ವಿಶ್ವವಸುನಾಮಕ ಸಂವತ್ಸರದಲ್ಲಿ ಯಾವ ರೀತಿ ನೋಡೋಣ. ಮೊದಲನೇದಾಗಿ ಆದಾಯ ಏನು ಹೇಳುತ್ತೆ? ವಿಶ್ವವಸುನಾಮ ಸಂವತ್ಸರದಲ್ಲಿ ಕುಂಭರಾಶಿಯವರಿಗೆ ಆದಾಯದ ಅಂಕಗಳು 8 ಹಾಗೂ ಖರ್ಚು ವ್ಯಯದ ಅಂಕಗಳು 14. ಡಬಲ್. ನೀವು ಏನು ಆದಾಯ ಇದೆ ಅದರ ಡಬಲ್, ಹೆಚ್ಚು ಕಡಿಮೆ ಡಬಲ್ಲೇ ಅಲ್ವಾ? 16 ಆದರೆ ಡಬಲ್ ಆಗ್ತದೆ, 14. ಹೆಚ್ಚು ಕಡಿಮೆ ನಿಮ್ಮ ಆದಾಯಕ್ಕಿಂತ ಖರ್ಚು ಡಬಲ್ ಆಗಿರ್ತದೆ. ಆದ್ದರಿಂದ ನಿಮ್ಮ ಖರ್ಚುಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಿ. ಆದಾಯ ಕಮ್ಮಿ ಇದೆ, ಖರ್ಚು ಜಾಸ್ತಿ ಇದೆ ವಿಶ್ವವಸುನಾಮ ಸಂವತ್ಸರದಲ್ಲಿ. ಏನೋ ಪಂಚಮದಲ್ಲಿ ಗುರುಬಲ ಬಂದುಬಿಡ್ತು ಅಂತ ಹೇಳ್ಬಿಟ್ಟು ಹೆಂಗಿದ್ರು 7.5 5 ವರ್ಷನೇ ಮುಗಿದೋಯ್ತು ಅಂತ ಹೇಳ್ಬಿಟ್ಟು ನೀವೇನಾರು ಖರ್ಚು ಮಾಡೋಕೆ ಹೋದರೆ ಧನಸ್ಥಾನದಲ್ಲೇ ಶನೇಶ್ವರ ಕೂತಿರ್ತಾನೆ. ಸೊ ಆದ್ದರಿಂದ ದುಡ್ಡನ್ನು ಸಿಕ್ಕಾಪಟ್ಟೆ ಖರ್ಚು ಮಾಡಿಸ್ಬಿಡ್ಬೋದು. ಬರೋದನ್ನ ಸ್ಲೋ ಮಾಡಿಬಿಡ್ತಾನೆ, ಹೋಗೋದು ಹೊಟ್ಟೋಗ್ತಾ ಇರ್ತದೆ. ನಿಮ್ಮ ರಾಶಿಯಲ್ಲೇ ರಾಹು ಬಂದುಬಿಡ್ತಾನೆ ಬೇರೆ ಆಮೇಲೆ 1-2 ತಿಂಗಳ ನಂತರ. ಸೊ ಆದ್ದರಿಂದ ಹೇಳ್ತಾ ಇದ್ದೇನೆ, ಖರ್ಚುಗಳ ಬಗ್ಗೆ ಗಮನ ಹರಿಸಿ. ಕ್ರೆಡಿಟ್ ಕಾರ್ಡ್ ಇದೆ, ಪ್ರೀ ಅಪ್ರೂವ್ಡ್ ಲೋನ್ ಇದೆ, ಫೋನ್ಗಳು ಬರ್ತಾ ಇದೆ, ಲೋನ್ ಬೇಕಾ ಸರ್ ಅಂತೇಳಿ ಅಂದ್ಬಿಟ್ರೆ ಮುಗಿದ ಕತೆ, ಫುಲ್ ಸಾಲ ಸೊಳಿಯಲ್ಲಿ ಸಿಗಾಕೊಂಡ್ಬಿಡ್ಬೇಕಾಗತ್ತೆ. ಸೊ ಆದ್ದರಿಂದ ಏನು ದುಡಿಮೆ ಇದ್ದರೂ ಅದರ ಡಬಲ್ ಅಷ್ಟು ಖರ್ಚಿದೆ ವಿಶ್ವವಸುನಾಮ ಸಂವತ್ಸರದಲ್ಲಿ. ಸೊ ಆದಾಯದ ಅಂಕಗಳು 8, ಖರ್ಚು ವ್ಯಯದ ಅಂಕಗಳು 14 ಇದೆ ಕುಂಭರಾಶಿಯವರಿಗೆ. ಸೊ ನಿಮ್ಮ ಖರ್ಚುಗಳ ಬಗ್ಗೆ ಗಮನಿಸಿ. ದೇವತಾರಾಧನೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಶುಕ್ರವಾರ ಒಂದು ಮಹಾಲಕ್ಷ್ಮಿ ಅಷ್ಟಕ, ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಈ ಥರ 8 ಏನು ಲಕ್ಷ್ಮಿ ಅಷ್ಟಕಗಳು ಬರ್ತದೆ. ಒಂದು ತುಪ್ಪದ ದೀಪವನ್ನು ಮನೆಯಲ್ಲಿ ಹಚ್ಚಿ ಆ ದೀಪಕ್ಕೆ ಒಂದು 8 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಅದನ್ನು ದೇವ್ರ ಮನೆಯಲ್ಲ ಉರಿಯುವ ತುಪ್ಪದ ದೀಪವನ್ನು ಇಟ್ಟು ಕುಂಕುಮಾರ್ಚನೆಗಳದಕ್ಕೆ ಹಾಕಿ ಅದನ್ನು ಹಣೆಗೆ ಹಚ್ಚಿಕೊಂಡು ಶುಕ್ರವಾರ ಮುತ್ತೈದೆಗಳಿಗೆ ಅರಿಶಿನ ಕುಂಕುಮ, ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು ಇತ್ಯಾದಿಗಳನ್ನು ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡು ಏನಾಗುತ್ತೋ ಹಾಗೆ ಲಕ್ಷ್ಮೀ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಗಣಪತಿ ಸನ್ನಿಧಾನವನ್ನು ಹುಡುಕಿ. ನಿಮಗೆ ಅದ್ಭುತವಾದಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಣಪತಿ ಸನ್ನಿಧಾನಗಳಿದೆ. ಯಾವುದಾದ್ರು ಗಣಪತಿ ಸೌತಡ್ಕ ಮಹಾಗಣಪತಿ ಇರಬಹುದು, ಅಥವಾ ಬಹಳಷ್ಟು ಗಣಪತಿಯ ಸನ್ನಿಧಾನಗಳಿದೆ. ನಿಮಗೆ ಇಡಗುಂಜಿ ಮಹಾಗಣಪತಿ ಸನ್ನಿಧಾನ ಇದೆ. ಹಲವಾರು ಗಣಪತಿ ಸನ್ನಿಧಾನಗಳಿದೆ ನಮ್ಮ ಕರ್ನಾಟಕದಲ್ಲಿಯೇ.
ಗಣಪತಿ ಸನ್ನಿಧಾನಗಳಿಗೆ ಹೋಗಿ ಒಂದ್ಸಲ ಅಲ್ಲಿ ದರ್ಶನ ಮಾಡಿಕೊಂಡು ಸ್ವಾಮಿಗೆ ಒಂದು 6 ತುಪ್ಪದ ದೀಪವನ್ನು ಹಚ್ಚಿ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡ್ಕೊಳ್ಳಿ. ಎಲ್ಲಾದರೂ ಪರವಾಗಿಲ್ಲ, ಗಣಪತಿ ಸನ್ನಿಧಾನಗಳು ದೊಡ್ಡ ದೊಡ್ಡ ಪವರ್ಫುಲ್ ಗಣಪತಿ ಕ್ಷೇತ್ರಗಳಿಗೆ ಹೋಗಿ ಬರ್ತಾ ಇರಿ. ಈ ಒಂದು ಆದಾಯ ವ್ಯಯಗಳ ಬಗ್ಗೆ ಗಣಪತಿಯಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಏನಾದ್ರು ಸಮಸ್ಯೆ ಇದೆಯಾ, ಏನಾದ್ರು ಮುಂದೆ ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ಇಡಬಹುದಾ, ಯಾವಾಗ ಇಡಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನುವಂಥದ್ದು. ಇನ್ನು ಅವಮಾನ ಹಾಗೂ ಮರ್ಯಾದೆ ಯಾವ ರೀತಿಯಲ್ಲಿದೆ ಅಂಕಗಳು ಅಂತ ನೋಡಿದ್ರೆ, ವಿಶ್ವವಸುನಾಮ ಸಂವತ್ಸರದಲ್ಲಿ ಕುಂಭರಾಶಿಯವರಿಗೆ ಗೌರವ ಮರ್ಯಾದೆ 7 ಅಂಕಗಳು, ಅವಮಾನ 5 ಅಂಕಗಳು. ಸೊ ಅವಮಾನಕ್ಕಿಂತ ಗೌರವ ಮರ್ಯಾದೆಗಳೇ 2 ಪಾಯಿಂಟ್ ಜಾಸ್ತಿ ಇದೆ, ಆದರೆ ಖರ್ಚು ಜಾಸ್ತಿ ಇದೆ. ಅಂದರೆ ನಿಮ್ಮನ್ನು ಚೆನ್ನಾಗಿ ಹೊಗಳಿ ನಿಮ್ಮ ಹತ್ರ ದುಡ್ಡು ಕಿತ್ಕೊಂಡ್ಬಿಡ್ತಾರೆ. ಸೊ ಆದ್ದರಿಂದ ಭಾಳ ಎಚ್ಚರಿಕೆ ಇರಿ, ಹೊಗಳು ಭಟ್ಟರಿಂದ ಭಾಳ ದೂರ ಇರಿ ಆದಷ್ಟು. ವಿಶ್ವವಸುನಾಮ ಸಂವತ್ಸರದಲ್ಲಿ ಅವಮಾನ ಕಮ್ಮಿ ಇದೆ, ಒಂದು 5 ಪಾಯಿಂಟೇ ಇದೆ. ಹಾಗಂತ ಗೌರವ ಮರ್ಯಾದೆಗಳು ತೀರಾ ಜಾಸ್ತಿ ಇಲ್ಲ, 2 ಪಾಯಿಂಟ್ ಜಾಸ್ತಿ ಇರೋದು. 14 ಏನೋ ಗೌರವ ಮರ್ಯಾದೆ, 5 ಅವಮಾನ ಅಂದರೂ ಖುಷಿ ಪಡ್ಬೋದಾಗಿತ್ತು, ಹಾಗೇನಿಲ್ಲ ಗೊತ್ತಲ್ವಾ. ಸೊ ಆದ್ದರಿಂದ 7 ಅಂಕಗಳು ನಿಮಗೆ ಗೌರವ ಮರ್ಯಾದೆಗಳು, 5 ಅಂಕಗಳು ಅವಮಾನ ಅಂತ ಇದೆ. ಸೊ ಅದರಿಂದ ಒಮ್ಮೆ ನೀವು ಈ ಖರ್ಚು ಹಾಗೂ ಆದಾಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಎಲ್ಲಿ ದುಡ್ಡು ಖರ್ಚಾಗ್ತಾ ಇದೆ, ಏನು ಮಾಡಬೇಕು, ಇನ್ವೆಸ್ಟ್ ಮಾಡ್ಬೋದಾ, ಸಾಲ ಮಾಡಬಹುದಾ, ಮಾಡಬಾರ್ದಾ, ಜಾಬ್ ರಿಸೈನ್ ಮಾಡಬಹುದಾ, ಮಾಡಬಾರ್ದಾ, ವಿವಾಹದ ವಿಚಾರಗಳೇನು, ಸಂತಾನ ದಾಂಪತ್ಯಾದ ವಿಚಾರಗಳೇನು, ಕೋರ್ಟು ಕಚೇರಿ ವಿಚಾರಗಳೇನಾಗಲಿದೆ, ಸೈಟ್ ತಗೋಬೋದು, ಮನೆ ಕಟ್ಬೋದಾ, ಏನು ಮಾಡಬೇಕು, ಎಲ್ಲ ಏನೇ ಸಮಸ್ಯೆಗಳಿದ್ರು ಒಮ್ಮೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಅನಿಸ್ತಾ ಇದೆ. ಗಣಪತಿ ಸನ್ನಿಧಾನಕ್ಕೂ ಒಂದ್ಸಲ ಹೋಗಿ ಬನ್ನಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಏನೇ ಹರಕೆಗಳು ಮಾಡ್ಕೊಳ್ಳೋದಿದ್ರು ಗಣಪತಿ ಸನ್ನಿಧಾನದಲ್ಲಿ ಹರಕೆಗಳು ಮಾಡ್ಕೊಳ್ಳಿ, ನಿಮ್ಮ ಕೆಲಸಗಳು ತುಂಬ ಚೆನ್ನಾಗಿ ಆಗುತ್ತೆ, ಬೇಗ ಆಗುತ್ತೆ, ಒಳ್ಳೆಯದಾಗಲಿ. ಇದಾಗಿತ್ತು ನಿಮ್ಮ ರಾಶಿಯ ವಿಶ್ವವಸುನಾಮ ಸಂವತ್ಸರದ ಯುಗಾದಿ ಭವಿಷ್ಯದಲ್ಲಿ ನಿಮ್ಮ ಆದಾಯ ವ್ಯಯ, ಗೌರವ ಮರ್ಯಾದೆಗಳ ಹಾಗೂ ಅವಮಾನಗಳು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.